ವಿದ್ಯಾರ್ಥಿಗಳೇ, 20 ಸಂಖ್ಯೆಗಳಲ್ಲಿ ಮೊದಲು 12 ಸಂಖ್ಯೆಗಳ ಸರಾಸರಿ 10, ಉಳಿದ 8 ಸಂಖ್ಯೆಗಳ ಸರಾಸರಿ 20 ಆದರೆ ಆ 20 ಸಂಖ್ಯೆಗಳ ಸರಾಸರಿ ಏನು? ಇದನ್ನು ತಿಳ್ಕೊಳ್ಳಲ್ಲಿ ಭಾಳ ಸರಿ ಅದ. ಚೆನ್ನಾಗಿ ತಿಳ್ಕೊರಿ, ತಿಳ್ಕೊಂಡು ಮಾಡಿರಿ. ಮಾಡೋದಾತಂದ್ರೆ ವಿಡಿಯೋ ಆನ್ ಮಾಡಿರಿ, ನಾನು ನಿಮಗೆ ತಿಳಿಸಿ ಹೇಳ್ತೇನೆ. ಓಕೆ, ನೋಡಿ, 20 ಸಂಖ್ಯೆಗಳಲ್ಲಿ ಅಂದ ಮೊದಲ 12 ಸಂಖ್ಯೆಗಳ ಸರಾಸರಿ ಕೊಟ್ಟಾನ. 12 ಸಂಖ್ಯೆಗಳ ಮೊತ್ತ ಬರೋಬ್ಬರಿ 12 ಸಂಖ್ಯೆಗಳ ಸರಾಸರಿ ಮೊತ್ತ ತಕ್ಕೋಬೇಕು. ಸರಾಸರಿ ಮೊತ್ತ ಬರೋಬ್ಬರಿ ಏನಪ್ಪ? ಸೂತ್ರ ಕ್ರಮ ಸಂಖ್ಯೆ ಗುಂಡ್ಲೆ ಸರಾಸರಿ. 12 ಸಂಖ್ಯೆಗಳು 12 ಮೊದಲು ಹಚ್ಕೋಬೇಕು. ಅದರ ಸರಾಸರಿ ಎಷ್ಟದ? 10 ಅದ. ಇದರದ್ದು 120 ಆಯ್ತು. ಇನ್ನು ಉಳಿದ 8 ಸಂಖ್ಯೆಗಳ ಸರಾಸರಿ 8 ಸಂಖ್ಯೆಗಳ ಸರಾಸರಿ ಮೊತ್ತ ಸರಾಸರಿ ಮೊತ್ತ ಅದನ್ನು ತಕ್ಕೋಬೇಕು. 8 ಸಂಖ್ಯೆಗಳ ಸರಾಸರಿ ಮೊತ್ತ 8 ಗುಂಡ್ಲೆ ಎಷ್ಟದ? ಸರಾಸರಿ 20 ಅದ. ಇದು 160. ಇವೆರಡು ಕೂಡಿಸಿದ್ರೆ 12, 8, 20 ಸಂಖ್ಯೆಗಳ ಮೊತ್ತ ತಕ್ಕೋಬೇಕು. ಏನು? 20 ಸಂಖ್ಯೆಗಳ ಮೊತ್ತ ತಕ್ಕೋಬೇಕು. 20 ಸಂಖ್ಯೆಗಳ ಮೊತ್ತ ಬರೋಬ್ಬರಿ 20 ಸಂಖ್ಯೆಗಳ ಮೊತ್ತ ಬರೋಬ್ಬರಿ ಏನು? 120 ಪ್ಲಸ್ 160 ಈಸ್ ಈಕ್ವಲ್ ಟು 280. ಸರಾಸರಿ ಬರೋಬ್ಬರಿ ಮೊತ್ತ ಸರ್ವಾಸ್ ಬಾಗಿಲೆ ಕ್ರಮ ಸಂಖ್ಯೆ. ಮತ್ತೆಷ್ಟದ? 280 ಅದ. ಡಿವೈಡೆಡ್ ಬೈ 20 ಅಂಕೆಗಳು. ಈ ಪೂಜೊತ್ತು 2 ಒಂದಲೇ 2 14 ಬರೋಬ್ಬರಿ 14 ಸರಾಸರಿ. ಸರಾಸರಿ ಬರೋಬ್ಬರಿ 14. ಉತ್ತರ ಸಂಖ್ಯೆ ಇಲ್ಲದ ನೋಡ್ರಿ, ಡಿ. ಏನಾಗಿರಲಿ, 20 ಸಂಖ್ಯೆಗಳ ಮೊದಲು 12 ಸಂಖ್ಯೆಗಳ ಸರಾಸರಿ 10, ಉಳಿದ 8 ಸಂಖ್ಯೆಗಳ ಸರಾಸರಿ 20 ಆದರೆ ಆ ಸಂಖ್ಯೆಗಳ ಸರಾಸರಿ ಏನು? 15, 20, 9, 14. 50ರಿಂದ 60ರವರೆಗಿನ ಅವಿಭಾಜ್ಯ ಸಂಖ್ಯೆಗಳ ಸರಾಸರಿ ಏನು? ಮೊದಲು ಅವಿಭಾಜ್ಯ ಸಂಖ್ಯೆಗಳಂದ್ರೆ ಏನು ಅಂದ್ರೆ ಅದು 3ನೇ ಸಲ ಬಾಗೆ ಹೋಗುದಿಲ್ಲ. ಯಾವ ಅಂಕಿದಿಂದ 3ನೇ ಸಲ ಯಾವ್ದು ಅಂಕಿ ಹೋಗುದಿಲ್ಲ, ಅದು ಅವಿಭಾಜ್ಯ ಸಂಖ್ಯೆ ಇದೆ. ನೀವು ಹೆಂಗಂದ್ರೆ ಒಂದು ಹಾಗೂ ಅದೇ ಸಂಖ್ಯೆಯನ್ನು ಬಿಟ್ಟು ಬೇರೊಂದು ಸಂಖ್ಯೆಯಿಂದ ಭಾಗಿಸಲ್ಪಡದ ಸಂಖ್ಯೆಗಳಿಗೆ ಅವಿಭಾಜ್ಯ ಸಂಖ್ಯೆಗಳು ಎಂದು ಅನ್ನೋದು. ಅದು 3ನೇ ಸಲ ಯಾವ ಅಂಕಿದಿಂದನೂ ಹೋಗಲ್ಲ. ಹೋಗಬೇಕು ಅದೇ ಅಂಕಿಯಿಂದ 1ರಿಂದ ಮತ್ತು ಅದೇ ಅಂಕಿಯನ್ನು ಬಿಟ್ಟು ಬೇರೊಂದು ಸಂಖ್ಯೆಯಿಂದ ಭಾಗಿಸಲಾರದ ಸಂಖ್ಯೆಗೆ ಅವಿಭಾಜ್ಯ ಸಂಖ್ಯೆ ಎಂದು ಅನ್ನೋದು. ಮುಂದೆ ಅವಿಭಾಜ್ಯ ಸಂಖ್ಯೆ ಬಂದಾಗ ನಾ ಬರ್ಸನಂತ. ಈಗ ನೀವು ತಿಳ್ಕೊಳ್ಳಿ, 50ರ ನಡುವೆ ಅಂದಾಗ ಬೇರೆ, 50ರಿಂದ 60ರವರೆಗಿನ ಅವಿಭಾಜ್ಯ ಸಂಖ್ಯೆಗಳ ಸರಾಸರಿ ಅಂದ್ರೆ ಈ ಪ್ರಶ್ನೆನೂ ಬೇರೆ. ಅದೇ ಹಂಗ್ರಿ ಅದು. ಯಾಕಂದ್ರೆ ಪ್ರಾರಂಭದಾಗ ಅವಿಭಾಜ್ಯ ಸಂಖ್ಯೆ ಬಂದಿತ್ತಂದ್ರೆ ಅವಾಗ ಏನ್ ಮಾಡ್ತಾರೆ? 41ರಿಂದ 60ರವರೆಗಿನ ನಡುವಿನ 41ರಿಂದ 60ರ ನಡುವಿನ ಅವಿಭಾಜ್ಯ ಸಂಖ್ಯೆಗಳ ಸರಾಸರಿ ಎಷ್ಟು ಅಂತ ಕೇಳಿದಂತ ತಿಳ್ಕೊರಿ. ಪ್ರಾರಂಭದಾಗೆ 41 ಅವಿಭಾಜ್ಯ ಸಂಖ್ಯೆ ಅದ. ಅದನ್ನು ಕೌಂಟದ ತೊಗೊಂಡ್ಬಿಟ್ರೆ ಅಂದ್ರೆ ನಿಮ್ ಲೆಕ್ಕ ತಪ್ಪೆ. ಯಾಕ? 41ರಿಂದ 60ರ ನಡುವಿನ ನವೋದಯದ ಪ್ರಶ್ನೆಗಳನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು.
ಪಟ್ನ 41 ಅವಿಭಾಜ್ಯ ಸಂಖ್ಯೆದ ಪಟಕನ ಪ್ರಾರಂಭದ ಅಂಕಿ ತಗೊಂಡು ಬಿಟ್ರಿ ಅಂದ್ರೆ ತಗೋಬೇಕೇ ನೀವು. ಯಾವಾಗ ತಗೋಬೇಕು, ಯಾವಾಗ ತಗೋಬಾರ್ದು. ನಡುವಿನ ಅಂದ್ರೆ ಪ್ರಾರಂಭದ ಅವಿಭಾಜ್ಯ ಸಂಖ್ಯೆಯನ್ನ ಬಿಡಬೇಕು. ಕೊನೆಯದಿತ್ತಂದ್ರೆ ಅದನ್ನು ಬಿಡಬೇಕು. ಅದನ್ನು ತಿಳ್ಕೊಂಡು ಕೊನೆಗಿದ್ರು ಬಿಡಬೇಕು, ಪ್ರಾರಂಭದಾಗಿದ್ರು ಬಿಡಬೇಕು. ಯಾವಾಗ ನಡುವಿನ ಅಂತ ಕೇಳಿದಾಗ ಇದು ಸಿಂಪಲ್ ಪ್ರಶ್ನೆ ಇದೆ. ಏನು 50ರಿಂದ 60ರವರೆಗಿನ ಅವಿಭಾಜ್ಯ ಸಂಖ್ಯೆಗಳು ಎಷ್ಟು? 50 ರಿಂದ 2ರಲ್ಲಿ ಹೋಗ್ತದೆ, 51 3ರಲ್ಲಿ ಹೋಗ್ತದೆ, 52 2ರಲ್ಲಿ ಹೋಗ್ತದೆ, 53 ಯಾವ ಅಂಕಿಲೇನು ಭಾಗ ಹೋಗೋದಿಲ್ಲ ಅವಿಭಾಜ್ಯ ಸಂಖ್ಯೆ. ಅದು 54 2ರಲ್ಲಿ ಹೋಗ್ತದೆ, 55 5ರಲ್ಲಿ ಹೋಗ್ತದೆ, 56 2ರಲ್ಲಿ ಹೋಗ್ತದೆ, 57 ಡೇಂಜರ್. ಇದು ಪಟ್ನ ಅವಿಭಾಜ್ಯ ಸಂಖ್ಯೆ ಅಂತ ಒಗದೇ ಬಿಡ್ತೇನೆ, ನೀವು ಬಿಡುದಿಲ್ಲ. ಭಾಳ ಹುಡುಗರು ನನ್ನ ಕೋಚಿಂಗ್ದಾಗ 57 ಅವಿಭಾಜ್ಯ ಸಂಖ್ಯೆ ಅಂತ ಹಾಕೇ ಬಿಟ್ಟಾರೋ. ಇದು ಡೇಂಜರ್ ಅಂತ ಹೆಸರಿಟ್ಟು ನಿಂತ್ಕೊಂಡನ. ಕೆಲವೊಂದವ ಡೇಂಜರ್ ತೋರಿಸ್ಮಂತ ನೀವು ಫುಲ್ ಅವಿಭಾಜ್ಯ ಸಂಖ್ಯೆದಾಗ ಹಾಕಿನ ಎಲ್ಲೇ CBSE ಸೀರಿಯಲ್ದಾಗ ಅವ 57 ಸಡನ್ನಾಗಿ ಅವಿಭಾಜ್ಯ ಸಂಖ್ಯೆ ಅಲ್ಲದು. ಯಾಕಲ್ಲ ಅಂದ್ರೆ 7 5 12 3ಲೆ ಭಾಗ ಹೋಗ್ತದ, 19ರಲ್ಲೇ ಭಾಗ ಹೋಗ್ತದೆ. ಅವಿಭಾಜ್ಯ ಸಂಖ್ಯೆ ಹಿಡಿಬೇಡ್ರಿ. ಅದು 57 58 2ರಲ್ಲಿ ಹೋಗ್ತದ, 59 ಯಾವ ಅಂಕಿಲೇನೂ ಭಾಗ ಹೋಗೋದಿಲ್ಲ, 60 2ರಲ್ಲಿ ಹೋಗ್ತದ. ಸರಾಸರಿ ಬರೋಬರಿ ಒಂದು 53 ಪ್ಲಸ್ 59 ಡಿವೈಡೆಡ್ ಬೈ ಎಷ್ಟು ಪರಿಮಾಣಗಳು 2. 9 1 3 12, 112 ಡಿವೈಡೆಡ್ ಬೈ 2. 2 1ಲೆ 2 5ಲೆ 10, 2 6ಲೆ 12 ಬರೋಬರಿ. ಸರಾಸರಿ ಬರೋಬರಿ 56. ಸರಾಸರಿ ಬರೋಬರಿ 56. ಉತ್ತರ ಸಂಖ್ಯೆ ಎಲ್ಲಿಂದ ಹುಡುಕೇಳ್ರಿ? ಬಿ. ಅವಿಭಾಜ್ಯ ಸಂಖ್ಯೆಗಳನ್ನ ಕಂಡು ಹಿಡಿಲಿಕ್ಕೆ ಬಂತ ಸರಾಸರಿ ನೀವು ಮಾಡ್ಲಿಕ್ಕೆ ಬಂತಂತ ತಿಳ್ಕೊಂಡೇ ಬಿಡು. ತಿಳಿತಲ್ಲ? ಸರಾಸರಿ ಸಂಖ್ಯೆ ಮುಂದೆ ಬಂತು. ಸರಿಯಾಗಿ ಬಿಡಿಸೋರಿ, ಫೇರ್ದಾಗ ಬರ್ಕೋರಿ. ಓಕೆ.